ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಮೀನ ರಾಶಿ 2026 ಮೇ 18ನೇ ತಾರೀಕಿನಿಂದ ಮೀನ ರಾಶಿಯಲ್ಲಿ ಜನಿಸಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳು ಏನು? ಮೊದಲನೇದಾಗಿ ನಮ್ಮ ತಲೆಗೆ ಬರುವಂತದ್ದೇ ಸಾಡೆ ಸಾತಿ. ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ ಅಂತೆಲ್ಲ ಇದೆ. ಇದಕ್ಕೆ ನೀವು ಭಯ ಪಡುವಂತ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಶನಿ ಗ್ರಹ ನಿಮಗೆ ಅವಯೋಗಿನ ಫಸ್ಟ್ ಪ್ಯಾರಾಮೀಟರ್. ಎರಡನೇದು ಭಿನ್ನಾಷ್ಟಕದಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ. ಅದರ ನಂತರದಲ್ಲಿ ನಿಮಗೆ ಲಗ್ನಕ್ಕೆ ಶನಿ ಏನಾಗ್ಬೇಕು, ಶುಭಗ್ರಹನ ಪಾಪಗ್ರಹನ, ಇವೆಲ್ಲ ನೋಡ್ಕೊಂಡು ಹೇಳ್ಬೇಕು. ಈಗ ನನ್ನ ಹತ್ರ ಕೆಲವು ಎಕ್ಸಾಂಪಲ್ಸ್ ಇದೆ. ಹೇಗೆ ಅಂದ್ರೆ, ಅವ್ರಿಗೆ ಸಾಡೆ ಸಾತಿಯಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿರೋದು. ಅದ್ರ ಬಗ್ಗೆ ರಿಸರ್ಚ್ ಇದೆ. ನಿಮ್ಮ ಹಸ್ತದಲ್ಲಿ ಶನಿಯ ಒಂದು ಪ್ಲೇಸ್ಮೆಂಟ್ ಹೇಗಿದೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಶನಿಯ ಗ್ರಹ ತುಂಬಾ ಚೆನ್ನಾಗಿದ್ದಾನೆ, ಯೋಗ ಕಾರಕ ಕೈಯಲ್ಲಿ ಇದ್ದಾನೆ ಅಂತಂದ್ರೆ ಸಾಡೆ ಸಾತಿ ನಿಮ್ಗೆ ಒಳ್ಳೇದೇ ಮಾಡುತ್ತೆ. ಅಷ್ಟು ಭಯ ಇದ್ರೆ ನೀವು ಒಂದು ಹನುಮಾನ್ ಚಾಲೀಸವನ್ನು ಹೇಳೋದ್ರಿಂದ ಅದು ನ್ಯೂಟ್ರಲ್ ಆಗ್ತಾ ಹೋಗುತ್ತೆ. ಭಯ ಪಡೋದು ಬೇಡ. ರಾಶಿಯಲ್ಲಿರುವಂತಹ ಶನಿ ಗ್ರಹ ಯೂಶುವಲ್ ಆಗಿ ಒಂದು ಸ್ಲೋ ಮೂವಿಂಗ್ ಪ್ಲಾನೆಟ್. ವಿವಾಹವನ್ನು ವಿಳಂಬ ಮಾಡ್ತಾನೆ, ಮದುವೆಯನ್ನ ಡಿಲೇ ಮಾಡ್ತಾನೆ, ಎಂಗೇಜ್ಮೆಂಟ್ ನ ಡಿಲೇ ಮಾಡ್ತಾನೆ, ಬರುವಂತ ಸಂಬಂಧಗಳು ತಪ್ಪಿ ಹೋಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮದುವೆಗೆ ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಎರಡನೇ ಮನೆಯಿರುವಂತಹ ಕುಜಗ್ರಹ ನಿಮಗೆ ಸಾಲದಿಂದ ಹೊರಗಡೆ ಬರೋಕೆ, ಮುಕ್ತಿ ಕೊಡೋದಕ್ಕೆ ಒಂದು ಅವಕಾಶ ಕ್ರಿಯೇಟ್ ಮಾಡ್ತಾನೆ. ಹಣ ಒದಗಿ ಬರ್ಬೋದು, ಲಾಭ ಆಗ್ಬೋದು, ಪ್ರಾಫಿಟ್ ಆಗ್ಬೋದು. ಚತುರ್ಥ ಭಾವ ಅತ್ಯುತ್ತಮವಾಗಿರೋದ್ರಿಂದ ಗೃಹ ನಿರ್ಮಾಣ, ವೆಹಿಕಲ್ ಖರೀದಿ, ವಸ್ತುಗಳ ಖರೀದಿ, ಬಟ್ಟೆಗಳ ಖರೀದಿ, ನಿಮ್ಗೆ ಇಷ್ಟವಾಗಿರುವಂತದ್ದು. ಈಗ ಬಟ್ಟೆ ಖರೀದಿ ಏನು ಸಣ್ಣದೇನಲ್ಲ, ಈಗೆಲ್ಲ ಅದು ಕೂಡ ಕಾಸ್ಟ್ಲಿ ಆಗಿದೆ. ಅದನ್ನ ಖರೀದಿ ಮಾಡುವಂತ ಅವಕಾಶ ಕ್ರಿಯೇಟ್ ಆಗುವಂಥದ್ದು ಚತುರ್ಥ ಭಾವದಲ್ಲಿ ಇರುವಂತದ್ದು. ಇವೆಲ್ಲ ಬಹಳ ಉತ್ತಮ. ಕರಿಯರ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಬೆನಿಫಿಟ್ಸ್ ನಿಮಗಾಗುತ್ತೆ. ಹೊಸ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಮೋಷನ್ ಅವಕಾಶ, ಟ್ರಾನ್ಸ್ಫರ್ನ ಅವಕಾಶ, ಸ್ಥಳ ಬದಲಾವಣೆ, ಉದ್ಯೋಗದಲ್ಲಿ ನಿಮಗೆ ಕೀರ್ತಿ ಸಂಪಾದನೆ. ಕೆಲವರಿಗೆ ಕೆಲಸ ಮಾಡೋ ಪ್ಲೇಸ್ ಅಲ್ಲಿ ಒಂದು ರೆಸ್ಪೆಕ್ಟ್ ಸಿಕ್ಕಿರಲ್ಲ, ಒಂದು ಪೊಸಿಷನ್ ಸಿಕ್ಕಿರಲ್ಲ, ಗೌರವ ಸಿಕ್ಕಿರಲ್ಲ. ಆ ಒಂದು ಎಲಿವೇಶನ್, ಆ ಗೌರವ ಈ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಸಿಗ್ಬೋದು. ಗೌರ್ಮೆಂಟ್ ಆಗ್ಬೋದು, ಪ್ರೈವೇಟ್ ಆಗ್ಬೋದು. ನೀವು ಜಾಬ್ ನ ಬಿಟ್ಟು ಒಂದು ಬಿಸ್ನೆಸ್ ಮಾಡೋ ಒಂದು ಅವಕಾಶದಲ್ಲಿ, ಆ ಪ್ರಯತ್ನದಲ್ಲಿ ನೀವಿದ್ದಾಗ ನಿಮಗೆ ಇಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಈ ಒಂದು ಮೀನ ರಾಶಿಯಲ್ಲಿ ಜನಿಸಿದಂತವ್ರಿಗೆ. ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ಎಡವಟ್ಟಾಗುತ್ತೆ, ಸಮಸ್ಯೆಗಳು. ಇದು ಎಸ್ಪೆಷಲಿ ಬಂದು ಬೋನ್ಸ್, ಬೆನ್ನು ಮೂಳೆ, ಮಸಲ್ಸ್, ಸ್ನಾಯುಗಳಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ನಿಮಗೆ ಬರ್ಬೋದು. 6ನೇ ಮನೆ ಇರುವಂತಹ ಕೇತು ನಿಮ್ಮ ಮಾವಂದರಿಗೆ ಇಶ್ಯೂಸ್ಗಳನ್ನ ತಂದು ಕೊಡ್ಬೋದು, ಪ್ರಾಬ್ಲಮ್ಗಳನ್ನ. ನೀವು ನಿಮ್ಮ ಮಾವಂದರಿಗೆ, ತಾಯಿಯ ಕಡೆಯ ಸಂಬಂಧಿಕರ ಜೊತೆ ನಿಮ್ಮ ಒಂದು ನಂಟು ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಶತ್ರುಗಳ ಮೇಲೆ ವಿಜಯ ಸಾಧಿಸುವಂತ ಸಾಧ್ಯತೆ. ಶತ್ರುಗಳು ಹೆಚ್ಚಾಗ್ತಾರೆ, ಬಟ್ ವಿಜಯ ಸಾಧಿಸ್ತೀರಾ. 3rd ಹೌಸ್ ಅಲ್ಲಿ ಇರುವಂತಹ ಸೂರ್ಯ, ಬುಧ ಮತ್ತು ಚಂದ್ರನಿಂದ ನಿಮಗೆ ಯೂಶುವಲ್ ಆಗಿ ನಿಮ್ಮ ತಮ್ಮಂದಿರ ಮಧ್ಯೆ ನಿಮಗೆ ಒಡಕು ಮೂಡುತ್ತೆ, ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಪ್ರಾಪರ್ಟಿಲಿ ಡಿಸ್ಪ್ಯೂಟ್ಗಳು ಬರುತ್ತೆ. ಹೊಸದಾಗಿ ಪ್ರಾಪರ್ಟಿ ತಗೊಂಡ್ರೆ ಸರ್ ಏನೋ ಒಂದು ಕೇಸ್ ಹಾಕೊಂಡಿದ್ದಾರೆ, ಏನೋ ಒಂದು ತಕರಾರು ಇದೆ, ನಮಗೆ ಗೊತ್ತಿರಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈ ಒಂದು ಸಮಸ್ಯೆಗಳು ಮೀನರಾಶಿಯಲ್ಲಿ ಜನಿಸಿದಂತವ್ರಿಗೆ ಆಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡುವಾಗ ಯೋಗ ಹೆಂಗಿದೆ ನೋಡ್ಕೋಬೇಕು. 6th ಲಾರ್ಡ್ ಅಂದ್ರೆ ಷಷ್ಠ್ಯಾಧಿಪತಿ ಯಾವಾಗಲೂ ಕನೆಕ್ಟೆಡ್ ಆಗಿರಬಾರ್ದು, ಇದ್ದಾಗಲೇ ನಿಮಗೆ ಸಮಸ್ಯೆಗಳು ಬರೋದು. ಹಸ್ತರೇಖೆಯಲ್ಲಿ 6ನೇ ಮನೆ ಅಧಿಪತಿಯ ಲೈನ್ಗಳು ಬಂದು
ಪ್ರಾಪರ್ಟಿಗೆ ಟಚ್ ಆಗಿದ್ರೆ ನಿಮಗೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಬರುತ್ತೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಆ ಟೈಮ್ ಪೀರಿಯಡ್ ಆದ್ಮೇಲೆ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಜ್ಯೋತಿಷ ಇರುವಂತದ್ದೇ ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ. ಈಗ ನೀವು ಪತಂಜಲಿ ಯೋಗ ಸೂತ್ರವನ್ನು ನೋಡಿದ್ರೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಇರುವಂತ ಶಾಸ್ತ್ರ ಇದು. ಇದನ್ನ ನೀವು ಅದು ಉಪಯೋಗಿಸಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಮೀನ ರಾಶಿಯಲ್ಲಿ ಜನಿಸಿದಂತವರಿಗೆ ಅಭಿವೃದ್ಧಿ ಅನುಕೂಲಗಳಿದೆ. ಬಟ್ ಕೆಲವು ವಿಚಾರಗಳಿಗೆ ವಿದೇಶದಲ್ಲಿ ಜಾಬ್ ಟ್ರೈ ಮಾಡೋರಿಗೆ, ವಿದೇಶದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಬಹಳ ಅನುಕೂಲಗಳಾಗುತ್ತೆ. ಸೊ ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಿಸಿದ್ರು.